ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿನ್ನೆ ಲಾಗು ಅದು ಎಂಡ್ ಮಾಡೋದು ಮರ್ತೋಗ್ಬಿಟ್ಟೆ. ಹಂಗೆ ಎಂಡ್ ಮಾಡೋದು ಹಂಗೆ ಎಡಿಟ್ ಮಾಡ್ಬಿಟ್ಟಿದ್ದೀನಿ. ಬೇರೆ ಹಾಕೋಬೇಡಿ, ನೆಕ್ಸ್ಟ್ ಟೈಮು ಇನ್ಮೇಲಿಂದ ಆಗಿಲ್ಲ, ಡೈರೆಕ್ಟಾಗಿ ಕರೆಕ್ಟಾಗಿ ಎಂಡ್ ಮಾಡ್ತೀನಿ. ಎಂಡಿಂಗೇ ಒಂದು ಮಿಸ್ ಹೊಡಿಯುತ್ತೆ, ಸ್ಟಾರ್ಟಿಂಗ್ ಮಾಡಿದ್ರೆ ಎಂಡಿಂಗು ಅರೆಸ್ಟ್ ಮಾಡ್ಕೊಳ್ಳಿ ಗೈಸ್. ಇವತ್ತು ಏನು ಅಂದರೆ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಗೈಸ್ ಇವತ್ತು ಕ್ಯೂರಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಸೇರಿಕೊಂಡು ನಾವು ನೈಟು ಊರಿಗೆ ಹೋಗ್ತಾ ಇದ್ದೀವಿ. ಅದೇ ರೇಷನ್ ಕಾರ್ಡ್ ಲಿಂಕ್ ಮಾಡಬೇಕಂತೆ. ಅದಕ್ಕೆ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಮತ್ತೆ ಊರಿಗೆ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ಕ್ಯೂರಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ನಾನು ನನ್ನ ತಮ್ಮ ಸೈಟ್ ಹತ್ರ ಬಂದು ಕ್ಯೂರಿಂಗ್ ಮಾಡಿ ಹೋಗೋಣ ಅಂತ. ಅದಕ್ಕೆ ಗೈಸ್ ಹೋಗ್ತಾ ಇದ್ದೀನಿ. ಅಪ್ಪ ಹೇಳಿದ್ರು ಮಾಡ್ಕೊಂಡು ಬರ್ರಿ ಅಂತ. ಕ್ಯೂರಿಂಗ್ ಮಾಡಿಬಿಟ್ಟು ಇವಾಗ ಮತ್ತೆ ನೈಟ್ ಊರಿಗೆ ಹೋಗ್ಬೇಕು ಗೈಸ್. ಇವಾಗ ಹೋಗ್ತಾ ಇದ್ದೀವಿ ಗೈಸ್, ನಾನು ಮತ್ತು ನನ್ನ ತಮ್ಮ ಕ್ಯೂರಿಂಗ್ ಮಾಡಬೇಕಲ್ಲ. ಅದಕ್ಕೆ ನೋಡಿ ಎಲ್ಲ ಹಂಗೆ ಐತೆ ನೋಡಿ, ಎಲ್ಲ ಫುಲ್ಲು ಇವೆ ಹಿಂಗೆ ಒಣಗೈತೆ. ನೋಡಿ ಗೈಸ್, ಎಲ್ಲ ಫುಲ್ ಡ್ರೈ ಆಗ್ಬಿಟ್ಟೈತೆ. ಟ್ಯಾಂಕಲ್ಲಿ ಇವಾಗ ಮತ್ತೆ ಟ್ಯಾಂಕಲ್ಲಿ ನೀರು ಎತ್ತಿ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಟ್ಯಾಂಕಿಂದ ನೀರು ತಗೊಂಡು ನೋಡಿ ಎಲ್ಲ ನೆನ್ನೆ ಬ್ಲಾಗ್ ತೋರಿಸಿದ್ದು. ಮತ್ತೆ ನಾಳೆಯಿಂದನೇ ಕೆಲಸ ಸ್ಟಾರ್ಟ್. ನೀರು ಸ್ಟಾರ್ಟ್ ಮಾಡಬೇಕು ಗೈಸ್. ಇದು ಏನಪ್ಪ ಅಂದರೆ ಗೈಸ್, ಇವಾಗ ಚೇಂಜ್ ಮಾಡಿಬಿಟ್ಟಿದ್ದೀವಿ ನಾನು ಮತ್ತು ನಮ್ಮಣ್ಣ. ಏನಕ್ಕಂದರೆ ಈ ರೂಮ್ ನಾನು ತೊಗೊತೀನಿ ಅಂತ ಹೇಳಿದ್ದೀನಿ ಗೈಸ್. ಈ ರೂಮಲ್ಲಿ ಏನೋ ನಾನು ಹೇಳಿದ್ದೀನಿ ಸಿಂಪಲ್ಲಾಗಿ, ಏನು ಬೇಡ, ಈ ರೂಮಲ್ಲಿ ನಾರ್ಮಲ್ ಆಗಿರಲಿ ಅಂತ. ಈ ರೂಮಲ್ಲಿ ನಾರ್ಮಲ್ ಆಗಿರಲಿ, ಸಿಂಪಲ್ಲಾಗಿ ಫುಲ್ಲು ಗೈಸ್, ಫುಲ್ಲು ವೈಟ್ ಪೇನ್ ಹೊಡೆದ್ಬಿಟ್ಟು ಗೇಮಿಂಗ್ ರೂಮ್ ಮಾಡೋಣ ಅಂದ್ಬಿಟ್ಟು ಹೇಳಿದ್ದೀನಿ. ಎಲ್ಲ ನಮ್ಮ ಅಪ್ಪ ಇಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಏನು ಬೇಡ ಅಂತ ಹೇಳಿದ್ದೀನಿ ಗೈಸ್. ಫುಲ್ಲು ಡ್ರೈ ಆಗ್ಬಿಡೈತೆ. ಇವಾಗ ನೀರು ಹೊಡಿಬೇಕು ಬನ್ನಿ. ಗೈಸ್, ಈ ವಾರದಲ್ಲಿ ಮುಗಿಸ್ಬಿಡ್ತಾರೆ ಅನ್ಕೊತೀನಿ. ಈ ವಾರ ಫುಲ್ಲು ಮೇಲೆ ಇನ್ನೊಂದು 2 ಕೋರ್ಸ್ ಬರುತ್ತೆ. ಏನಪ್ಪ ಅಂದರೆ ಅದು 2 ಕಲ್ಲು ಇಕ್ಬಿಟ್ಟು ಅಲ್ಲಿ ಮಾಡಿದ ನಮ್ಮ ಅಪ್ಪ ಅವ್ರು ಮಾಡಿದ್ದದು, ಅದನ್ನು ಎತ್ಬಿಟ್ಟು ಮತ್ತು ಅಲ್ಲಿ ಇಕ್ಬಿಡ್ತಾರೆ ಗೈಸ್. ಇದು ಇಲ್ಲಾಂದರೆ ಅಲ್ಲಿ ಮೇಲೆ ಇಕ್ಬಿಟ್ಟು ಅಲ್ಲಿ 2 ಕೋರ್ಸ್ ಬರುತ್ತೆ. ಅಲ್ಲಿ ಇದೆಯಲ್ಲ ಗ್ಯಾಪು, ಅಲ್ಲಿ ಇಕ್ಬಿಟ್ಟು ಮತ್ತೆ ಮೇಲೆ 2 ಕೋರ್ಸ್ ಬರುತ್ತೆ. ಕೋರ್ಸ್ ಬಂದರೆ ಆಮೇಲೆ ವೈರಿಂಗ್ ಕೆಲಸನೂ ಇಲ್ಲ ಇದೆ. ವೈರಿಂಗ್ ಕೆಲಸನೂ ಅದೆಲ್ಲ ಮಾಡಬೇಕು. ಅದಕ್ಕೆ ಇವಾಗ ಏನು ಎತ್ಕೊಂಡು ನೀರು ತೆಗಿಬೇಕು ಒಳಗೆ ಟ್ಯಾಂಕಲ್ಲಿ. ಹಾಂ, ಅದಕ್ಕೇನು ಬಕೆಟ್ ಒಳಗಾಕ್ಬಿಟ್ಟವ್ರೆ ನೋಡಿ. ಬಕೆಟ್ ಕಾಣಿಸ್ತೈತಾ? ಟ್ಯಾಂಕ್ ಕ್ಲೀನ್ ಮಾಡೋದು ಹಿಂಗ ಎಣ್ಣೆ ಹಾಕಿ ವಯಸ್ಸು ಇವಾಗ ಬಿಡು, ಆಗಲ್ಲ ಅದ್ರ ಕೈಲಿ. ಎಣ್ಣೆ ಬಿಟ್ಟು ರೈಸ್ ಇವಾಗ ಏಣಿ ಹೆಂಗಿಳಿತು ಒಳಗಡೆ ಏಣಿ ಹಾಕಿ. ಕಡೆ ಕಲೆ ಹಂಗಿಳಿತ. ಹುಷಾರು. ಹಾಂ, ಎಲ್ಲಿ ಯಾಕ ನಮ್ಮ ತಮ್ಮ ಹೇಳ್ಬಿಟ್ಟು ಒಳಗೆ ಕ್ಲೀನ್ ಇಟ್ಕೊಂತಾನೆ. ದಾರ ಕೈಸ್ ಏನು ಅನ್ಕೊಂಬಂದೆ. ಇಲ್ಲಿ ನೋಡಿದ್ರೆ ಹಿಂಗೆ ಹೊಡಿಬೇಕು ಕೈಸ್, ನೀರು ಕಷ್ಟ ನೋಡಿ. ಇದು ಲೋಟದಲ್ಲಿ ಗಲೀಜೈತೆ ನೀರು, ಏನಕ್ಕೆ ಕ್ಯೂರಿಂಗ್ ಮಾಡೋಕ್ಕಲ್ಲ. ನೀಟಾಗಿ ಆಲ್ಮೋಸ್ಟ್ ಅರ್ಧ ಹೊಡೆದಿದ್ದೀವಿ. ಮತ್ತು ನಾನು ನಮ್ಮ ತಮ್ಮ ಇನ್ನೂ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಹೊಡೆದ್ಬಿಟ್ಟು ಇಷ್ಟು ನೋಡ್ದಲ್ಲಾದರೆ ಕಮ್ಮಿ ನೀರಾಗುತ್ತೆ ಅಂದ್ಬಿಟ್ಟು ಲೋಟ ಎತ್ಕೊಂಡಿದ್ದೀನಿ. ಹೊಡಿಬೋದು ಅಂತ. ಹಿಂದೆಲ್ಲ ಹೊಡಿಬೇಕಾ?
ಗೈಸ್ ನೀರು ಗಲೀಜೈತೆ, ಏನಕ್ಕಂದರೆ ಅದು ಮಣ್ಣೆಲ್ಲ ಬಿದ್ದು ಬಿದ್ದು ಆಗಿರೋದು. ಕ್ಯೂರಿಂಗ್ ಮಾಡೋಕೆ ಸದ್ಯಕ್ಕೆ ಅವಾಗೆಲ್ಲ ಕ್ಲೀನ್ ಮಾಡ್ತೀವಿ. ಬಂದಿದ್ದು ನೀಟಾಗೆಲ್ಲ ಕ್ಲೀನ್ ಮಾಡಿ ಬನ್ನಿ ಗೈಸ್. ಇವಾಗೆಲ್ಲ ನೀಟಾಗಿ ಫುಲ್ಲು ಕ್ಯೂರಿಂಗ್ ಮಾಡ್ಬಿಟ್ಟು ಸಿಗ್ತೀನಿ. ಇವಾಗ 10 ನಿಮಿಷದಲ್ಲಿ ಕ್ಯೂರಿಂಗ್ ಮಾಡಿ ಸಾಕ್ಬಿಡ್ತೀವಿ ಫುಲ್ಲು, ನಾನು ಮತ್ತೆ ನಮ್ಮ ತಮ್ಮ. ಹೆಂಗಿದ್ವಿ ನೋಡಿ ಗೈಸ್. ಹೊಡಿಯೋಕೆ ಮ್ಯಾಕ್ಸಿಮಮ್ ಅಂದರೆ 1.5 ಅವರ್ ಬೇಕು ಗೈಸ್ ಕ್ಯೂರಿಂಗ್ ಮಾಡೋಕ್ಕೆ. ಮಾಡ್ತಾ ಇದ್ದೀವಿ ನೋಡಿ. ಫುಲ್ ಎಲ್ಲ ಗೋಡೆ ತಾವ ಮಾಡಬೇಕು. ಬಿಸಿಲು ಬೇರೆ ಸರಿಯಾಗಿ ಐತಲ್ಲ, ಕೂಲಾಗಿರಲಿ ಸ್ವಲ್ಪ. ಮೋಟ್ರ್ ಎತ್ಕೊಂಬರ್ಬೇಕು ನೋಡೋಣ, ಆದರೆ ಮೋಟ್ರ್ ಎತ್ಕೊಂಡು ಮಾಡ್ತೀವಿ. ಒಂದು ಕಡೆಯಿಂದ ನೀಟಾಗಿ ಮಾಡ್ತಾಯಿದ್ದೀವಿ ಗೈಸ್ ಕ್ಯೂರಿಂಗ್. ಕ್ಯೂರಿಂಗ್ ಏನಕ್ಕೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್. ನೋಡೋಣ ಏನಕ್ಕೆ ಮಾಡ್ತಾರೆ ಕ್ಯೂರಿಂಗ್. ಇವಾಗ ಸುಸ್ತಾಗ್ಬಿಟ್ರೆ ನೋಡಿ, ಹೊಡೆದ್ವಿ ಗೈಸ್, ಅರ್ಧ ಹೊಡೆದ್ರಿ ಈ ಸೈಡೆಲ್ಲ. ಅದಕ್ಕೆ ಇವಾಗ ಏನಂದರೆ ಟ್ಯಾಂಕರ್ಗೆ ನೀರು ಬೇರೆ ಖಾಲಿ ಅಲ್ಲ. ನಮ್ಮ ಅಪ್ಪ ಫೋನ್ ಮಾಡಿಬಿಟ್ಟು ಟ್ಯಾಂಕರ್ ಬರೋಕ್ಕೆ ಹೇಳಿದ್ದೀವಿ. ಟ್ಯಾಂಕರ್ ಬಂದಿದ್ದೆ ಫುಲ್ ಲೋಡ್ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಹೋಗ್ತೀವಿ. ಟ್ಯಾಂಕರ್ ಬರೋಕ್ಕೆ ನಮ್ಮ ಅಪ್ಪ ಹೇಳಿದ್ದೀವಿ, ಬರ್ತಾರಂತೆ. ಬನ್ನಿ ಈಗ ಎಷ್ಟು ಟ್ಯಾಂಕರ್ ಬರುತ್ತೆ. ಇವಾಗ ಟ್ಯಾಂಕರ್ ಬಂದಿದ್ದೆ ನೀರು ಹೊಡಿಯೋಣ. ಸುಸ್ತಾಗ್ಬಿಟ್ಟೆ ನೋಡಿ. ಟ್ಯಾಂಕರ್ ಬರುತ್ತಂತೆ. ಟ್ಯಾಂಕರ್ ಬಂದಮೇಲೆ ಹೊಡಿತೀವಿ ಫುಲ್ ಕ್ಯೂರಿಂಗ್ ಎಲ್ಲ ಮಾಡಾಕ್ತೀವಿ. ಟ್ಯಾಂಕರ್ ಬಂದಮೇಲೆ ಎಷ್ಟೊತ್ತಾಯ್ತು ಬರೋಕ್ಕ? 4 ನಿಮಿಷ 20 ನಿಮಿಷ. ಇನ್ನೊಂದು 20 ನಿಮಿಷ ಗೈಸ್. ಬರ್ರಿ ವೆಯ್ಟ್ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಹೋಗೋಣ ಗೈಸ್. ಫೈನಲ್ ಇವಾಗ ಟ್ಯಾಂಕ್ಟ್ರು ಬರ್ತಾಯಿದ್ದಾವೆ ಗೈಸ್. ಎಲ್ಲಿಕ ಡ್ರಮ್ಮು? ಇಲ್ಲೇ ಬನ್ನಿ ಗೈಸ್. ಡ್ರಮ್ಮೆಲ್ಲ ಎತ್ಬಿಟ್ಟು ಇಲ್ಲಿ ಆಚೆ ಇಕ್ಕೋಣ. ಟ್ಯಾಂಕರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಇಷ್ಟೊತ್ತು. ಟ್ಯಾಂಕರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಡ್ರಮ್ ಎಲ್ಲ ಆಯಿತು ಇನ್ನೊಂದು ಐಸ್. ಇವಾಗ ಡ್ರಮ್ನ ಐತೆ ನೋಡಿ, ಎತ್ಕೊಂಡು ಡ್ರಮ್ಮ ಫುಲ್ ಮಾಡ್ತಿದ್ವಿ. ಎರಡು ಇದೊಂದು ಮತ್ತು ಇದೊಂದು ಮತ್ತು ಅದೊಂದು ಡ್ರಮ್ ಫುಲ್ ಮಾಡಿಬಿಟ್ಟು ಅಲ್ಲಿ ನೀರೆಲ್ಲ ಬಿಡಬೇಕಂತೆ. ಬನ್ನಿರಿ ಗೈಸ್. ಇವಾಗ ಟ್ಯಾಂಕರ್ ಬಂದೈತೆ. ಈಗ ನೀರೆಲ್ಲ ಬಿಟ್ಕೊಂಡು ಡ್ರಮ್ಗೆ ನೀಟಾಗಿ ನೀರೆಲ್ಲ ಬಿಟ್ಕೊಂಡು ಈ ಕಡೆಲ್ಲ ಕ್ಯೂರಿಂಗ್ ಮಾಡೋಣ ಅಂತ. ಫುಲ್ಲು ಈ ಕಡೆಲ್ಲ ಕ್ಯೂರಿಂಗ್ ಮಾಡಬೇಕು. ಟ್ಯಾಂಕರ್ ಬಂದೈತೆ. ಇಷ್ಟು ಬಂದೈತೆ. ಇವಾಗ ಇಲ್ಲಿ ಡ್ರಮ್ಮಿಗೆ ಬಿಟ್ಬಿಟ್ಟು ಮತ್ತು ಟ್ಯಾಂಕ್ ಬಿಟ್ಬಿಟ್ಟು ಫುಲ್ಲು ಕ್ಯೂರಿಂಗ್ ಮಾಡ್ಬಿಟ್ಟು ಹೋಗೋಣ ಅಂತ ನನ್ನ ಅಪ್ಪ ಅವರು ಫೋನ್ ಮಾಡ್ತಾವ್ರೆ. ಇದಕ್ಕೂ ಬಿಡ್ಬೇಕು ಗೈಸ್ ಫುಲ್ಲು. ಗೈಸ್ ಇವಾಗ ಲೋಡ್ ಬಂದೈತಲ್ಲ, ಇವಾಗ ನಮ್ಮ ತಮ್ಮ ಕ್ಯೂರಿಂಗ್ ಮಾಡ್ತಾವನಲ್ಲಿ. ನಾವು ಇವಾಗ ಕ್ಯೂರಿಂಗ್ ಮಾಡ್ಬಿಟ್ಟು ಬಿಡ್ತಾ ಇದೀವಿ ಗೈಸ್. ನೀರು ಗಲೀಜೈತೆ, ನೀರೆಲ್ಲ ಫುಲ್ ಆಗುತ್ತೆ ಅನ್ಕೊತೀನಿ. ಗಲೀಜೈತೆ ನೀರು. ಇವಾಗೆಲ್ಲ ನೀಟಾಗಿ ಫಸ್ಟು ಕ್ಯೂರಿಂಗ್ ಮಾಡೋಣ ಟಕ 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 ಅಂತ. ಎಷ್ಟಾಗುತ್ತೆ ಅಷ್ಟು ಬಿಡ್ಬೋಣ. ಫುಲ್ಲು ಗಲೀಜಾಗ್ಬಿಟ್ಟಿದ್ದೀವಿ. ಹೋಗ್ಬಿಟ್ಟು ಸ್ನಾನ ಬೇರೆ ಮಾಡಬೇಕು. ಒಂದು ಲೋಡ್ ಆಗುತ್ತೆ ಗೈಸ್ ಇವಾಗ ಹೊಡಿಯೋಕ್ಕೆ. ಹೊಡಿಬೇಕಾ? ಹಾಂ ಅಕ್ಕ ತುಂಬ ಬಂದೈತೆ ಮೇಲೆ. ಇವಾಗ ಹೊಡೆದ್ಬಿಟ್ರೆ ಮುಗೀತು. ನೀಟಾಗೆಲ್ಲ ಕ್ಯೂರಿಂಗ್ ಮಾಡೋಣ. ಇರಿ ಗೈಸ್ ಇವಾಗ ಬೇಗ ಕ್ಯೂರಿಂಗ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಫುಲ್ಲು ಎಲ್ಲ ನೀರು ಬಿಟ್ಟು ನೋಡಿ ಗೈಸ್. ಇದೆಲ್ಲ ನೀರು ಬಿಟ್ಟಿದ್ದೀವಿ ಒಳಗೆ. ನಾವು ಆ ರೂಮ್ ಕೇಳಿದ್ರೆ ಈ ರೂಮ್ ಬಿಟ್ಟಿದ್ದೀನಿ. ಅರ್ಧ ಹೊಡಿಬೇಕು, ಇನ್ನೂ ಅರ್ಧ. ಈ ರೂಮ್ ಒಂದು ಕ್ಯೂರಿಂಗ್ ಮಾಡಬೇಕು, ಆಮೇಲೆ ಈ ರೂಮ್ ಒಂದು ಕ್ಯೂರಿಂಗ್ ಮಾಡಬೇಕು. ಅಷ್ಟೇ. ಅದಾಗ್ಬಿಟ್ರೆ ಕ್ಯೂರಿಂಗಲ್ಲಿ ಆಗೋಯ್ತು. ಡ್ರಮ್ಮೆಲ್ಲ ತುಂಬ ಸಿಕ್ಕಿದ್ದೀವಿ. ನೀಟಾಗಿ ಕ್ಯೂರಿಂಗ್ ಮಾಡ್ಬಿಟ್ಟು ಹೋಗೋಣ. ಯಾಕೆ ಹೋಗ್ತಾಯಿದ್ದೆ ಕಷ್ಟ ಗೈಸ್ ಕ್ಯೂರಿಂಗ್ ಮಾಡೋದು. ಏನೋ ಈಸಿ ಅನ್ಕೊಂಬಿಟ್ಟಿದ್ದೆ ಕ್ಯೂರಿಂಗ್ ಮಾಡೋದೆಲ್ಲ. ಅಯ್ಯೋ ನೋಡಿ ಹೆಂಗಿದ್ದು ಹೆಂಗಾಗಿದ್ದಿಲ್ಲಿ. ಏನು ಮಾಡ್ತೀರ ನೋಡಿ ಗೈಸ್. ಎಲ್ಲ ನೀಟಾಗೆಲ್ಲ ಕ್ಯೂರಿಂಗ್ ಮಾಡಿದ್ದೀವಿ ಅರ್ಧ. ಇನ್ನೂ ಬ್ಯಾಕ್ ಸೈಡು ಇಲ್ಲೊಂದು ಕ್ಯೂರಿಂಗ್ ಮಾಡ್ಬೇಕು. ಈ ಸೈಡು ಅಲ್ಲಿ ಬ್ಯಾಕ್ ಸೈಡು ಇದು ನಮ್ಮ ತಮ್ಮ ಮಾಡ್ತಾನೆ. ಇದು ನೀನು ಮಾಡ್ಬಿಡು, ಇದು ನಾನು ಕ್ಲೀನಿಂಗ್ ಮಾಡ್ತೀನಿ. ಹಾಂ ಇರೋ ಫಸ್ಟ್ ಇದೆಲ್ಲ ಹೊಡೆದ್ಬಿಡು ಬಾಯ್ ಸೈಡು ರೂಮಾಗಿಲ್ಲ. ಇವಾಗ ಏನು ಅಂದರೆ ಬ್ಯಾಕ್ ಸೈಡ್ ಕ್ಯೂರಿಂಗ್ ಇತ್ತಲ್ಲ, ಅದು ಮಾಡ್ತಾ ಇದ್ದೀವಿ. ನಮ್ಮ ತಮ್ಮ ಮೇಲೆ ಹೋಗ್ಬಿಟ್ಟು ನೀಟಾಗಿ ಹಾಕ್ತಾವನೆ. ನಾನು ಕೆಳಗೆ ಬಕೆಟ್ ಇಟ್ಕೊಂಡು ಕೊಡ್ತಾ ಇದ್ದೀನಿ. ಇಲ್ಲೆಲ್ಲ ಆಯ್ತು, ಸೈಡಲ್ಲೆಲ್ಲ ಹೊಡೆದಿದ್ದೀವಿ. ಒಳಗೆ ಆಚೆ ಎಲ್ಲ ಮೇಲೆ ಮಾತ್ರ. ಕೊಡು ಕೊಡು ಹಾಕು. ಆಚೆ ಮಾತ್ರ ಗೈಸ್. ಇವಾಗ
ಮೇಲೆ ನೀಟ್ ಹಾಕ್ಕೊಂಡು ಬಂದ್ಬಿಡ್ತಾನೆ ನೋಡಿ. ಈ ಥರ ಹಾಕ್ಕೊಂಡು ಹೋಗ್ಬಿಟ್ರೆ ಮುಗೀತು. ಆ ಸರಿ ಹಿಂದೆ ಎಲ್ಲ ಹೊಡೆದಿದ್ದೀವಿ, ಮೇಲೆ ಫುಲ್ ಇಲ್ಲೇನೋ ಇದೆಯೋ ಅಲ್ಲಿ ಮೇಲೆ, ಅಲ್ಲಿ ಮಾತ್ರ. ಹಾಕೊಂಡ್ಬಿಡ್ತಾವೆ ನೋಡಿ. ನಾನೇನೋ ಈಜಿ ಅನ್ಕೊಂಬಂದೆ ಕ್ಯೂರಿಂಗ್ ಮಾಡೋದು. ಮೋಟ್ರ್ ಇದ್ರೆ ಆರಾಮಾಗಿ ಹಾಕ್ಬೋದು ಗೈಸ್, ಮೋಟ್ರ್ ಇದ್ರೆ ಆರಾಮಾಗಿ ಹಾಕ್ಬೋದು ಗೈಸ್. ಇವಾಗ ಏನಂದರೆ ಗಲೀಜು ನೀರು ಏನಕ್ಕಂದರೆ ಇವಾಗ ಎಲ್ಲ ಕೆಲಸ ಮಾಡ್ತಾವ್ರಲ್ಲ, ಹಿಂಗೆ ಇವಾಗ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನೀಟಾಗೆಲ್ಲ ಮಾಡ್ತೀವಿ ನೋಡಿ, ಫಿನಿಶಿಂಗ್ ಹೆಂಗೆ ಬರುತ್ತೆ ಏನು ಅಂದ್ಬಿಟ್ಟು. ಸುಸ್ತಾಗೋಯ್ತು ನೀರಲ್ಲಿ ಹಾಕ್ಬಿಟ್ಟು ಗೈಸ್. ಪಾಯಾಗ ಇನ್ನೂ ನೀರು ಬಿಡಬೇಕಂತ ಒಳಗೆ ನೀರು. ಹಾಂ, ನೀರು ಬಿಡ್ಬೇಕಲ್ಲ ಪಾಯಾಗ ಇನ್ನು ಗೈಸ್. ಇನ್ನು 2 ಟ್ಯಾಂಕರ ನೀರು ಬಿಡಬೇಕು. ತುಂಬ ಕೊಡ್ತಾ ಇದ್ದೀನಿ ನಾನು ಹಾಕೊಂಡು. ಮಳೆ ಬರಂಗೆ ಐತೆ ಗೈಸ್ ವೆದರ್ ನೋಡಿ, ಮಳೆ ಬರಂಗೆ ಐತೆ ಅನ್ಕೊಂತೀನಿ ವೆದರು. ಬನ್ನಿ ಗೈಸ್, ಇದೆಲ್ಲ ಮುಗಿಸ್ಬಿಡೋಣ ಫಸ್ಟು. ಕೊಡು. ನೀಟಾಗಿ ಎಲ್ಲ ಕ್ಯೂರಿಂಗ್ ಮಾಡಿದ್ದೀವಿ ನೋಡಿ ಗೈಸ್. ಹೆಂಗಿರೋ ಅವತಾರ ಹೆಂಗಾಗೈತೆ. ಹಾಂ, ತೋರ್ಸು ಒಂದ್ಸಲಿ ಮೇಲೆಯಿಂದ ಗೈಸ್. ಮೇಲೆಯಿಂದ ಒಂದ್ಸಲಿ ನೋಡ್ಕೊಂಬನ್ನಿ ಹೆಂಗೆ ಮಾಡಿದ್ದೀವಿ ಅಂತ. ಗೈಸ್ ಇಲ್ಲೆಲ್ಲ ಗೈಸ್ ಇವಾಗ ಇದು ನೀರೆಲ್ಲ ಗಲೀಜೈತಲ್ಲ, ಏನಕ್ಕಂದರೆ ಇವಾಗ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಎಲ್ಲ ಹಂಗೆ, ಅದಕ್ಕೋಸ್ಕರ ನೀಟಾಗಿ ಮುಚ್ಚಿಬಿಟ್ಟು ಯಾಕಪ್ಪ ಅಂದರೆ ಇಲ್ಲಿ ಮಣ್ಣೆಲ್ಲ ಇರುತ್ತಲ್ಲ, ಮತ್ತೆ ಒಳಗೆ ಬಿದ್ದೇ ಬರುತ್ತೆ. ಕ್ಲೀನ್ ಮಾಡೋದು ಆಮೇಲೆ ಎಲ್ಲ ಫುಲ್ ಕೆಲಸ ಆದಮೇಲೆ ಅದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸೆಟಪ್ ಮಾಡೋದು. ಮಳೆ ಬೇರೆ ಬೀಳ್ತಿದೆ ಗೈಸ್, ಕ್ಯೂರಿಂಗ್ ಮಾಡಿದ್ರಿ. ಅಯ್ಯೋ ಗಣೆ ಬಂದ್ರೆ ಒಳ್ಳೇದಲ್ಲ. ಬರಲ್ಲ ನೀಟಾಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಮೋಟ್ರ್ ಒಂದು ಹಾಕ್ಸ್ಬೇಕು. ಮೋಟ್ರು ಇದು ಬಕೆಟ್ ಒಳಗೆ ಇಟ್ಕೊಂಡು ಮೋಟ್ರ್ ಒಂದು ಹಾಕ್ಬೇಕು. ಮೋಟ್ರ್ ಆದರೆ ನೀಟಾಗಿ ಕ್ಯೂರಿಂಗ್ ಮಾಡ್ಬೋದು. ಅಮ್ಮನ ಕೇಳಿದ್ರೆ ಹೆಂಗೆ ರಿಯಾಕ್ಷನ್ ನೋಡಿ, ಮನೆ ಇರಿ ಮೋಟ್ರ್ ಕೇಳಿದ್ರೆ ಅಮ್ಮ ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ. ಫೈನಲಿ ಗೈಸ್ ಎಲ್ಲ ಕ್ಯೂರಿಂಗ್ ಮಾಡಾಯಿತು. ಇಷ್ಟು ಸುಸ್ತಾಗಿ ಹೋಯ್ತು. ಅದೇನೋ ಅಂದ್ಕೊಂಡು ಕ್ಯೂರಿಂಗ್ ಮಾಡೋಣ ಅಂತ ಬಂದಿದ್ದು, ನೋಡಿದ್ರೆ ಇಲ್ಲೆಲ್ಲ ಹಿಂಗೆಲ್ಲ ಆಗ್ಬಿಡ್ತು. ಕ್ಯೂರಿಂಗ್ ಇನ್ನೊಂದ್ಸಲಿ ಬರೋದೇ ಇಲ್ಲ ಕ್ಯೂರಿಂಗ್ ಮಾಡೋಕ್ಕೆ. ಮಾಡೋಣ ಗೈಸ್, ಮಾಡ್ತೀವಿ ಕಷ್ಟ ಬಿದ್ದು. ಬನ್ನಿ ಇವಾಗೆಲ್ಲ ಮಕ್ಕಳಿಗೆ ತೊಳ್ಕೊಂಡು ಫ್ರೆಶ್ ಆಗಿ ಹೋಗೋಣ ಮನೆ ಕಡೆ. ಗೈಸ್ ಫೈನಲ್ ಎಲ್ಲ ನೀಟಾಗೆಲ್ಲ ಕ್ಯೂರಿಂಗೆಲ್ಲ ಮಾಡಿ ಹೋಗ್ತಾ ಇದ್ದೀವಿ ಮನೆ ಕಡೆ ನೋಡಿ. ಫುಲ್ಲು ನೀಟಾಗೆಲ್ಲ ಮಾಡಿ ಆಯ್ತೆಲ್ಲ ಕ್ಯೂರಿಂಗ್ ಮಕ್ಕಳಿಗೆ ತೊಳ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಹೋಗೋದು ಊರಿಗೆ. ಬನ್ನಿ. ಏನೋ ಗೈಸ್ ಇಷ್ಟು ಕಟ್ತಾ ಇದ್ದೀವಿ ಇಲ್ಲಿ ಕಾರ್ ಪಾರ್ಕಿಂಗು. ಫುಲ್ ಕಂಪ್ಲೀಟ್ ಆದಮೇಲೆ ಸಕ್ಕದಾಗ ಕಾಣಿಸುತ್ತೆ ನೋಡಿ. ಕಂಪ್ಲೀಟ್ ಆದಮೇಲೆ ಇವಾಗ ಇನ್ನೂ ಇದು ಹಿಂಗೆ ಕಂಪ್ಲೀಟ್ ಆದಮೇಲೆ ಸಕ್ಕದಾಗ ಕಾಣಿಸ್ತೈತೆ ಗೈಸ್. ನನಗೊಂದು ಆಸೆ ಇತ್ತು ನಾಯಿ ಸಾಕ್ಬೇಕು ಅಂದ್ಬಿಟ್ಟು ಗೈಸ್. ಎಲ್ಲ ಅನ್ಕೊಂಡು ಆಗುತ್ತೆ ಗೈಸ್ ನೋಡಿ. ಫುಲ್ಲು ಮಾಡಿದ್ದೀವಿ. ಹಾಂ, ಈಗ ಮನೆ ಬಂದಮೇಲೆ ಒಂದು ಚಿಕ್ಕ ನಾಯಿ ಮರಿ ಎತ್ಕೊಂಡ್ಬರೋಣ. ಬನ್ನಿ ಗೈಸ್ ಹೋಗೋಣ. ಆಯಿತು, ನಾನು ನಮ್ಮ ತಮ್ಮ ಸೇರ್ಕೊಂಡು ಇಬ್ಬರು ಕ್ಲೀನ್ ಮಾಡಿದ್ದಾಯಿತು ನೋಡಿ. ಎಲ್ಲ ನೀಟಾಗಿ ಕ್ಲೀನಿಂಗ್ ಕಾಣಿಸ್ತೈತೆ ಕ್ಯೂರಿಂಗ್ ಮಾಡಿದ್ದು. ಚೆನ್ನಾಗೈತಲ್ಲ ಕ್ಯೂರಿಂಗ್ ಇವತ್ತು ಗೈಸ್. ನೋಡಿ ಹೆಂಗಾಗಿದ್ದು ನೋಡಿ ಗೈಸ್. ನಾನು ಅನಿಸುತ್ತೆ ಇದು ಗಲೀಜಾಗ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕೆಲಸ ಆದಮೇಲೆ ನಾರ್ಮಲಾಗಿರುತ್ತೆ. ಕಟ್ತಾರೆ ಗೈಸ್, ಎಲ್ಲ ದೊಡ್ಡ ಮನೆ ಕಟ್ತವ್ರೆ. ಕಟ್ಟೋಣ ಗೈಸ್, ನಮಗೂ ಒಂದು ಟೈಮ್ ಬರುತ್ತೆ. ಕಷ್ಟ ಬಿದ್ದರೆ ಏನು ಬೇಕಾದ್ರೂ ಮಾಡ್ಬೋದಂತೆ ನೋಡಿ. ಎಲ್ಲ ಇಂಥದ್ದು ಮನೆ ಕಟ್ತಾವ್ರೆ, 2+ ಮನೆಗಳೆಲ್ಲ. ಕಷ್ಟ ಬಿದ್ದರೆ ಗೈಸ್ ಮನುಷ್ಯನೇ ತಾನೇ ಮಾಡಿದ್ದೆಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಕೆಲಸ ಮಾಡಬೇಕು ಅಷ್ಟೇ, ಕೆಲಸ ನಿಲ್ಲಿಸ್ಬಾರ್ದು. KGF ಅಲ್ಲಿ ರಾಕಿ ಹೇಳ್ತಾನೆ, ಕೆಲಸ ನಿಲ್ಬಾರ್ದು ಅಂತ. ಹಂಗೆ ಕೆಲಸ ಮಾಡ್ತಾ ಇರಬೇಕು. ಕಷ್ಟ ಗೈಸ್ ಮನೆ ಕಟ್ಟೋದು. ಇವಾಗ ನಾವು ಸಿಂಪಲಾಗಿ ಕಟ್ತಾ ಇರೋದು ನಾರ್ಮಲ್ ಆಗಿರೋಕ್ಕೆ ಗೈಸ್. ಹಂಗೆ ನನಗೊಂದು ನಾಯಿ ಸಾಕ್ಬೇಕಂತ ತುಂಬ ಆಸೆ ಇತ್ತು.
ನಾಯಿ ಸಾಕೋಣ ಅಂತ ಫೈನಲಿ ಈ ಮನೆಗೆ ಬಂದಮೇಲೆ ಒಂದು ನಾಯಿ ಎತ್ಕೊಂಡ್ಬರ್ತೀನಿ ಗೈಸ್. ಅದು ನನಗೇನೋ ಅಟ್ಯಾಚ್ಮೆಂಟ್ ನಾಯಿ ಅಂದರೆ ಒಂದು ನಾಯಿ ತೊಗೊಂಡ್ಬರ್ತೀನಿ ಈ ಮನೆಗೆ ಬಂದಮೇಲೆ ಗೈಸ್. ಅವಾಗಲೇ ಅಲ್ಲಿದ್ದಾಗ ಒಂದು ಎತ್ಕೊಂಡ್ಬಂದಿದ್ದೆ. ಅಲ್ಲಿ ಸ್ವಲ್ಪ ಪಕ್ಕದವರು ಸ್ವಂತ ಮನೆ ಅಲ್ಲ ನಾಯಿನ ಸಾಕಕ್ಕೆ ಬಿಡಲ್ಲ, ಹಂಗೆ ಹಿಂಗೆ ಅದು ಇದು ಅಂತ ಮಾತಾಡ್ತಾರೆ. ಇವಾಗ ಯಾರೇನು ಮಾತಾಡೋಣ, ಸಾಕ್ತೀನಿ ನಾಯಿ ನಾನು ಒಂದು ಎತ್ಕೊಂಡ್ಬರ್ತೀನಿ ಗೈಸ್, ನಾಯಿ ಮರಿನ ಚಿಕ್ಕದು. ಬನ್ನಿ ನೋಡಿ ಗೈಸ್, ಇಲ್ಲೆಲ್ಲ ಎಂತ ನಮ್ಮ ಮನೆ ಕಟ್ಟವ್ರೆ. ವೆದರ್ ಚೆನ್ನಾಗೈತೆ, ಲೊಕೇಶನ್ ನೋಡಿ. ಮತ್ತೆ ಗೈಸ್ ಇವಾಗ ಮತ್ತೆ 500 ಕಿಲೋಮೀಟ್ರ್ ಜರ್ನಿ ಮಾಡಬೇಕಂದ್ರೆ ಸುಸ್ತಾಗ್ಬಿಡ್ತೀವಿ. ಊರಿಗೆ ಹೋಗೋದಿರಲಿ, ನಂಗೆ ಜರ್ನಿ ಮಾಡೋದೇ ಕಷ್ಟ ಆಗ್ಬಿಡೈತೆ ಇಲ್ಲಿಂದ ಅಲ್ಲಿಗೆ. ಅದಕ್ಕೆ ಗೈಸ್ ನಾನು ಜಾಸ್ತಿ ಊರಿಗೆ ಹೋಗಲ್ಲ. ಇಲ್ಲಿಂದ 500 ಕಿಲೋಮೀಟ್ರ್ ಜರ್ನಿ ಮಾಡಬೇಕು, ಮತ್ತು ಅಲ್ಲಿಂದ 500 ಕಿಲೋಮೀಟ್ರ್ 1000 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. 1200 ಕಿಲೋಮೀಟ್ರ್ 1,500 ಕಿಲೋಮೀಟ್ರ್ ಆಗುತ್ತೆ ಗೈಸ್ ಅಪ್ ಆ್ಯಂಡ್ ಡೌನು. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ರಿ, ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಇರೋಣ ಮನೆಗೆ. ಬೆಸ್ಕೋ ಗೈಸ್. ಗೈಸ್ ಇವಾಗ ಮನೆಗೆ ಬಂದ್ರಿ, ಫುಲ್ಲು ಕ್ಯೂರಿಂಗ್ ಎಲ್ಲ ಮಾಡಿದ್ವಿ. ಹೆಂಗೆ ಅನಿಸ್ತೈತಮ್ಮ ಕ್ಯೂರಿಂಗ್ ಮಾಡಿದ್ದು? ಗೈಸ್ ಇವಾಗ ಜಸ್ಟ್ ಕ್ಯೂರಿಂಗ್ ಎಲ್ಲ ಮಾಡ್ಕೊಂಡು ನೋಡಿ ಹಿಂಗಿದೀವಿ, ಹಿಂಗಾಗಿದ್ದೀವಿ. ಅಮ್ಮೆಲ್ಲ ಪ್ಯಾಕ್ ಮಾಡ್ತಾರೆ ಊರಿಗೆ ಹೋಗೋಕ್ಕೆ. ಬೇಡಪ್ಪ ಯಪ್ಪ, ಏನು ಊರು ಹೋದ್ ಬೇಡ? ಬಿಡೇ ಬೇಡ ಅಂದೆ. ಯಾಕ? ಸಾಕು ನಿನ್ನೆ ಮಾಡಿದ್ದೆ. ಊರು ಹೋಗ್ತೀವಿ ಗೈಸ್ ಇವಾಗ. ಬನ್ನಿ ರೆಡಿ ಆಗ್ಬಿಟ್ಟು ಸಿಗೋಣ. ಹಿಂದಾಗಿತ್ತ ರೆಡಿ ಆಗ್ಬಿಟ್ಟು ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೆಂಗೆ ಹೇಳಮ್ಮ? ನೀರು ಎಲ್ಲ ಹಾಕಿದ್ದ ನೋಡಿ ಕ್ಯೂರಿಂಗ್ ಮಾಡಿದ್ದು ನೋಡಿ ಇಲ್ಲ ಅಲ್ಲ, ಕ್ಯೂರಿಂಗ್ ಮಾಡಿದೆ ಎಲ್ಲಿ ಮಾಡ್ಯಾನ ಅಂತ ನೋಡಿದ್ರಲ್ಲೇ ಚೆನ್ನಾಗಿ ಮಾಡ್ಯಾನ. ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಚೆನ್ನಾಗಿ ಬರುತ್ತೆ ಲಾಗ್ಸ್. ಊರಿಗೆ ಸಿಗೋಣ ಗೈಸ್ ನೆಕ್ಸ್ಟ್ ಲಾಗಲ್ಲಿ. ಬಾಯ್.